ಹಾಯ್ ಫ್ರೆಂಡ್ಸ್, ಯಾರಿಗೆಲ್ಲ ಸ್ಕಿನ್ ಅಂದರೆ ತುಂಬ ಇಷ್ಟ? ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಗ್ಲೋ ಆಗಿರಬೇಕು ಅಂತ ಹೇಳಿ ಎಲ್ರಿಗೂ ಇಷ್ಟ. ಯಾಕೆಂದರೆ ಅದರಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಬರಲ್ಲ, ಇಬ್ಬರಿಗೂ ಇಷ್ಟ ಆಗುತ್ತೆ. ಮತ್ತು ಅದಕ್ಕಾಗಿ ನಾವುಗಳೆಲ್ಲ ಏನು ಮಾಡ್ತಿರ್ತೀವಿ, ಮಾರ್ಕೆಟಲ್ಲಿ ಸಿಗೋ ಎಷ್ಟೋ ವಸ್ತುಗಳನ್ನ ತಂದು ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ತೀವಿ, ಪಾರ್ಲರ್ಗೆ ಹೋಗ್ತಿರ್ತೀವಿ, ಏನೆಲ್ಲ ಮಾಡ್ತಾ ಇರ್ತೀವಿ ಅಲ್ವಾ. ಆದರೂ ಏನೂ ಆಗದೆ ಇದ್ದಾಗ ಮತ್ತೆ ನಾವು ಹೋಪ್ ಕಳ್ಕೊತೀವಿ, ನಾವು ಇರೋದೇ ಹೀಗೆ ಅಂತ. ಡೋಂಟ್ ವರಿ ಫ್ರೆಂಡ್ಸ್, ನಂತರ ಯಾರು ಫಸ್ಟ್ ಹೋಪ್ ಕಳ್ಕೊತಾ ಇದ್ರಿ, ನಿಮಗೆ ನಾನು ಹೋಪ್ ಕೊಡ್ತೀನಿ. ಮತ್ತೆ ನೀವು ಚೆನ್ನಾಗಾಗಕ್ಕೆ ಮತ್ತೆ ನಿಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸೋದಕ್ಕೆ ನಾನು ನಿಮಗೆ ಕೋಚ್ ಮಾಡ್ತೀನಿ. ಯಾಕೆಂದರೆ ನಾನು ಸಾಕಷ್ಟು ಜನಕ್ಕೆ ಈಗ ಆಲ್ರೆಡಿ ಮಾಡ್ತಿದ್ದೀನಿ. ಆದರೆ ಅದೇ ನಾನು ಕಳೆದ 13 ವರ್ಷದ ಹಿಂದೆ ಸೊ ಹೀಗಿರಲಿಲ್ಲ. ಯಾಕೆಂದರೆ ನಾನು ಯಾವಾಗಲೂ ನನ್ನ ಸ್ಕಿನ್ ಡಲ್ ಆಗಿರ್ತಾ ಇತ್ತು, ಮತ್ತು ತುಂಬ ಟ್ಯಾನ್ ಆಗಿರ್ತಾ ಇತ್ತು. ನನಗೆ ನಾನೇ ನೋಡ್ಕೊಳ್ಳೋಕೆ ಇಷ್ಟ ಆಗ್ತಿರ್ಲಿಲ್ಲ, ಮತ್ತು ನನಗೆ ಸೆಲ್ಫ್ ಕಾನ್ಫಿಡೆನ್ಸು ಇರ್ತಿರ್ಲಿಲ್ಲ. ಸೊ ಬಟ್ ಇವಾಗ ಹಂಗಿಲ್ಲ. ಮತ್ತು ಇನ್ನೂ ಒಂದು ವಿಚಾರ ಏನು ಗೊತ್ತಾ, ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಸಂಜೆ 8 ಗಂಟೆ ಹತ್ತತ್ರ ಆಗ್ತಾ ಇದೆ. ಸೊ ಈವ್ನಿಂಗ್ 8 ಗಂಟೆ ಆದ್ರೂ ಬೆಳಿಗ್ಗೆ 8 ಗಂಟೆನಲ್ಲಿ ಕಾಣಿಸೋ ಆಕ್ಟಿವ್ನೆಸ್ಸು, ಹ್ಯಾಪಿನೆಸ್ಸು, ಮತ್ತು ಇನ್ನೇನು ಹೊರಗಡೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ಅನ್ನೋ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಹಾಗಂತ ವಿಡಿಯೋ ಮಾಡಬೇಕಂತ ನಾನು ಈಗಷ್ಟೇ ರೆಡಿಯಾಗಿ ಕೂರಲಿಲ್ಲ. ನಾನು ಆಲ್ರೆಡಿ 3-3:30 ನಾನು ರೆಡಿ ಆದವಳು. ಸೊ ಬಟ್ 8 ಗಂಟೆ ಆದರೂ ಚರ್ಮದಲ್ಲಿ ಯಾವುದೇ ಥರ ಸ್ಟ್ರೈನ್ ಅನ್ನಿಸ್ತಿಲ್ಲ, ಸ್ಟ್ರೆಸ್ ಅನ್ನಿಸ್ತಿಲ್ಲ, ಮತ್ತು ಗ್ಲೋ ಆಗಿದೆ, ಹ್ಯಾಪಿ ಆಗಿದೆ, ಅದೇ ಹೆಲ್ದಿ ಆಗಿದೆ ಅಂತಾನು ಹೇಳ್ತಾ ಇದೆ. ಸೊ ಯಾಕೆ ನಾನು ಇದು ನಿಮ್ಗೆ ಹೇಳ್ತಾ ಇದ್ದೀನಿ ಹೇಳಿ? ಬನ್ನಿ ಫ್ರೆಂಡ್ಸ್, ಸ್ಕಿನ್ನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೂ ಮೊದಲೇ ಸ್ಕಿನ್ನ ಅರ್ಥ ಮಾಡ್ಕೊಳ್ಳೋಣ, ಮತ್ತು ಅದನ್ನು ಹೇಗೆ ಚೆನ್ನಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಸ್ವಲ್ಪ ಅಷ್ಟೇ ನಿಮ್ಗೆ ಹೇಳ್ತೀನಿ ಇವಾಗ. ಬಟ್ ಇನ್ ಡೀಪ್ ಆಫ್ ನಾಲೆಡ್ಜ್ ಬೇಕಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕಿನ್ ಅಂತೇಳಿ ನೀವು ಟೈಪ್ ಮಾಡಿ ಮೆಸೇಜ್ ಹಾಕಿದರೆ ನಾನು ನಿಮಗೆ ಪರ್ಸನಲ್ ಕೋಚ್ ಆಗಿ ನಿಮ್ಮ ಸ್ಕಿನ್ ಚೆನ್ನಾಗಿ ಆಗೋದಕ್ಕೆ ಗೈಡ್ ಮಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್, ಹಾಗಿದ್ರೆ ಸ್ಕಿನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಕಿನ್ ಅನ್ನೋದು ನಮ್ಮ ದೇಹದ ಮೊದಲನೇ ಡಿಫೆನ್ಸ್, ಮೊದಲನೇ ರಕ್ಷಣೆ ಕೊಡುವಂಥ ಒಂದು ಅಂಗ. ಹಾಗೆ ಇದೊಂದು ಲಾರ್ಜೆಸ್ಟ್ ಅಂಗನೂ ಸಹ. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು ಸೆಕೆಂಡ್ ಮೌತ್. ಆಗಲೇ ಹೇಳಿದೆ ನಾನು ನಿಮಗೆ, ನನ್ನ ಸ್ಕಿನ್ನಲ್ಲಿ 8 ಗಂಟೆ ಆಗಿದ್ರು ಸ್ಟ್ರೈನ್ ಅನ್ನಿಸ್ತಿಲ್ಲ, ನನಗೆ ಮಲಗಬೇಕು, ಸ್ಟ್ರೈನ್ ಆಗಿದೆ ಅನ್ನೋದನ್ನ ನಾನು ಬಾಯ್ಬಿಟ್ಟು ಹೇಳ್ದೇ ಇರ್ಬೋದು. ಆದರೆ ಸ್ಕಿನ್ ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಪಾಪ ಇವ್ರು ಸ್ಟ್ರೈನ್ ಆಗಿದ್ದಾರೆ, ರೆಸ್ಟ್ ತಗೊಳ್ಳಿ, ಹಿಂಗೆ ಹೇಳ್ಬಿಡ್ತೀವಿ ಅಲ್ವಾ. ಯಾಕೆ ಹೇಳಿ? ನಮ್ಮ ಸ್ಕಿನ್ ಅದನ್ನ ವ್ಯಕ್ತಪಡಿಸ್ತಿರುತ್ತೆ. ಸೊ ಹಾಗಾಗಿ ಇದು ಸೆಕೆಂಡ್ ಮೌತ್ ಸಹ. ಮತ್ತೆ ಈ ಸ್ಕಿನ್ ಡೀಪ್ ಆಗೂ ಇದೆ, ಮತ್ತೆ ಇದರಲ್ಲಿ 20-30 ಲೇಯರು ಡೆಡ್ ಸ್ಕಿನ್ ಸೆಲ್ಸೇ ಇದೆ. ಬಟ್ ಅದಷ್ಟೂ ನಾವು ಪ್ರತಿನಿತ್ಯ ಕ್ಲೀನ್ ಮಾಡೋದು, ಅದನ್ನ ರಿಪೇರ್ ಮಾಡೋದು, ಅದನ್ನ ಮಾಯಿಶ್ಚರೈಸರ್ ಇರೋ ಹಾಗೆ ನೋಡ್ಕೊಳ್ಳೋದು, ಮತ್ತೆ ಹಾಗೆ ಅದನ್ನ ನರಿಶ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಹೇಗೆ ಮಾಡೋದು, ಯಾವುದರಿಂದ ಮಾಡೋದು, ಮತ್ತೆ ಹೇಗೆ ಅದನ್ನ ನೋಡ್ಕೊಳ್ಳೋದು ಅನ್ನೋದು ಎಷ್ಟೋ ಜನಕ್ಕೆ ನಮಗೆ ಗೊತ್ತೇ ಇಲ್ಲ. ಮತ್ತೆ ಸ್ಕಿನ್ ಅಂದ ತಕ್ಷಣ ಮೇಲ್ಗಡೆಯಿಂದ ಮಾಡ್ಕೊಳ್ಳೋ ಮೇಕಪ್ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದು ತಾತ್ಕಾಲಿಕ, ಸ್ವಲ್ಪ ಟೈಮಲ್ಲೇ ಅದು ನಾವು ನಮ್ಮ ಒರಿಜಿನಲ್ ಫೇಸ್ಗೆ ಬರಬೇಕಾಗತ್ತೆ. ಸೊ ನಾವು ಒಳಗಡೆ ಅಂದ್ರೆ ನಮ್ಮ ದೇಹದ ಒಳಭಾಗದಲ್ಲಿ ನಮ್ಮ ಸ್ಕಿನ್ದು ಹಾಳ ಇರೋದು. ಸೊ ಹಾಗಾಗಿ ಇನ್ನರ್ ಇಂದಾನು, ನಮ್ಮ ಒಳಭಾಗದಿಂದಾನು ನಾವು ಕೇರ್ ಮಾಡಬೇಕಾಗತ್ತೆ, ಹಾಗೆ ಮೇಲ್ಭಾಗದಿಂದಲೂ ಕೇರ್ ಮಾಡಬೇಕಾಗತ್ತೆ. ಒಂದು ಪ್ರೀಮಿಯಂ ಒಂದು ಪ್ರಾಡಕ್ಟ್ ಇದೆ. ಮತ್ತೆ ಹಾಗೆ ನಾವು ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಕೆಲವೊಂದು ಅಭ್ಯಾಸ ಮತ್ತೆ ಆಹಾರ ಪದ್ಧತಿನೂ ನಾವು ಅಳವಡಿಸ್ಕೋಬೇಕಾಗುತ್ತೆ. ಹಾಗಂತ ತುಂಬಾ ಏನು ಡಯಟ್ ಮಾಡೋ ಅವಶ್ಯಕತೆ ಇಲ್ಲ. ಡಯಟ್ ಅಂತೂ ಬೇಡವೇ ಬೇಡ. ಯಾಕೆ ಗೊತ್ತಾ? ಸ್ಕಿನ್ಗೂ ನೀರು ಬೇಕು, ನಿದ್ರೆ ಬೇಕು, ವ್ಯಾಯಾಮ ಬೇಕು, ಅದಕ್ಕೂ ಪೋಷಕಾಂಶಗಳು ಬೇಕು. ಸೊ ನಾವು ಅನ್ಕೋತಾ ಇದ್ವಿ ಬರೀ ಪೌಡರ್ಸ್ನೋ ಹಾಕ್ಬಿಟ್ರೆ ಅದರಲ್ಲೇ ಸ್ಕಿನ್ ಚೆನ್ನಾಗಿ ಆಗ್ಬಿಡುತ್ತೆ ಅಂತ. ನೋ. ಸೊ ಆಕ್ಚುಲಿ ಸ್ಕಿನ್ಗೂ ಬೇಕಾಗಿರುವಂಥ ಒಂದು ನ್ಯೂಟ್ರಿಷನ್ಸ್, ಪೋಷಕಾಂಶಗಳು ಯಾವ್ಯಾವುದು, ಹೇಗೆ ಅದನ್ನ ನಮ್ಮ ಊಟದಲ್ಲಿ ಇರೋ ಹಾಗೆ ನೋಡ್ಕೊಳ್ಳೋದು, ಮತ್ತೆ ಪ್ರಾಕೃತಿಕವಾಗಿ ಅಂದ್ರೆ ನ್ಯಾಚುರಲ್ ಆಗಿ ಹೇಗೆ ನಾವು ಚೆನ್ನಾಗಿ ಕಾಣಿಸೋದು. ನಮಗೆ ಮಾರ್ನಿಂಗ್ ಈವ್ನಿಂಗ್ ವ್ಯತ್ಯಾಸನೇ ಗೊತ್ತಾಗಬಾರ್ದು ನಮ್ಮ ಎದುರುಗಡೆ ಬರೋ ವ್ಯಕ್ತಿಗೆ. ಅಯ್ಯಪ್ಪ, ಇವ್ರು ಈಗಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಎಲ್ಲೋ ಹೊರಟಿದ್ದಾರೆ ಅನ್ನಿಸ್ತಾ ಇದೆಯಾ? ಆ ಥರ ಸ್ಕಿನ್ ಬೇಕು, ಆ ಥರ ಹೆಲ್ದಿ ಆಗಿರಬೇಕು, ಮತ್ತೆ ಹ್ಯಾಪಿ ಆಗಿರ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಪರ್ಸನಲ್ ಕೋಚ್ ಆಗಿ ನಿಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಾನು ಹೇಳ್ಕೊಡ್ತೀನಿ. ನನ್ನಲ್ಲಿ ತುಂಬಾ ಜನ ನಮ್ಮ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೆ ನಾನು ಗೈಡ್ ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿ ಆಗ್ತಿದ್ದಾರೆ. ಮತ್ತೆ ಎಷ್ಟೊಂದು ಜನಕ್ಕೆ ಏಜ್ ಆಗದೆ ಇರೋ ತರ ಅವರು ಹೆಲ್ದಿ ಸ್ಕಿನ್ ಅನ್ನ ಹೊಂದೋದಕ್ಕೆ ಸಹಾಯ ಮಾಡ್ತಿದ್ದೀನಿ. ಸೊ ನೀವು ಅದನ್ನ ಪಡ್ಕೋಬಹುದು. ಸೊ ಥ್ಯಾಂಕ್ ಯು.